ಇಸ ಈಗಿನ ಪರಿಸ್ಥಿತಿಯನ್ನು ನೋಡ್ತಾ ಇದ್ರೆ ಮುಂಗಾರು ಮಳೆಯ ಆರ್ಭಟ ಸದ್ಯಕ್ಕೆ ಸೈಲೆಂಟ್ ಆಗುವ ಸಾಧ್ಯತೆ ಕಾಣಿಸ್ತಾ ಇಲ್ಲ. ಯಾಕಂತಂದ್ರೆ ಈಗಾಗಲೇ ನಾವು ನೋಡ್ತಾ ಇದ್ದೀವಿ ನಾನಾ ಭಾಗಗಳಲ್ಲಿ ಮಳೆಯ ಅಬ್ಬರಕ್ಕೆ ಜನರು ತತ್ತರಿಸಿ ಹೋಗ್ತಾ ಇದ್ರೆ. ಈತ ಹಾಸನದಲ್ಲೂ ಕೂಡ 6 ತಾಲೂಕುಗಳಲ್ಲಿ ಏನು ಶಾಲೆಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಮಳೆಯ ಆರ್ಭಟ ಮುಂದುವರಿತಾನೆ ಇದೆ. ಹಾಗಾಗಿ ಜಿಲ್ಲೆಯ 6 ತಾಲೂಕುಗಳ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿರುವಂತದ್ದು ಸಕಲೇಶಪುರ, ಆಲೂರು, ಬೇಲೂರು, ಹಾಸನ, ಹೊಳೆನರಸೀಪುರ ಮತ್ತು ಅರಕಲಗೂಡು ತಾಲೂಕಿನ ಅಂಗನವಾಡಿ, ಸರ್ಕಾರಿ ಅನುದಾನ ರಹಿತ ಪ್ರಾಥಮಿಕ ಹಾಗೂ ಪ್ರೌಢ ಶಾಲೆಗಳಿಗೆ ಇವತ್ತು ರಜೆಯನ್ನ ನೀಡಿ ಅಂತ ಡಿಡಿಪಿಐ ಎಚ್.ಕೆ. ಪಾಂಡು ಅವರು ಆದೇಶವನ್ನು ಹೊರಡಿಸಿದ್ದಾರೆ. ಅದೇ ರೀತಿಯಾಗಿ ಕೊಡಗು ಜಿಲ್ಲೆಯಲ್ಲಿ ಇವತ್ತು ಹಾಗೆ ನಾಳೆ ಇಲ್ಲಿ ರೆಡ್ ಅಲರ್ಟ್ ಇರೋದ್ರಿಂದ ಜನರು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂತಹ ಗಮನಿಸ್ತಾ ಇದ್ದೀವಿ. ಮಳೆಯ ಅಬ್ಬರ ಹೀಗಿದೆ ಅಂತ ಮನೆಗಳು ನೆಲಸಮ ಹಾಕ್ತಾ ಇದೆ, ಮರಗಳು ಧರೆಗೆ ಉರುಳ್ತಾ ಇದೆ, ನದಿಗಳು ತುಂಬಿ ಹರಿತಾ ಇದೆ. ಕರ್ನಾಟಕದ ಪರಿಸ್ಥಿತಿ ನೋಡ್ತಾ ಇದ್ರೆ ನಿಜಕ್ಕೂ ಎಂಥವ್ರಿಗೂ ಕೂಡ ಒಂದು ಕ್ಷಣ ಗಾಬರಿ, ಭಯ, ಆತಂಕ ನಿರ್ಮಾಣ ಆಗುವಂತಹ ಪರಿಸ್ಥಿತಿ ಉಲ್ಬಣ ಆಗಿದೆ. ಅಷ್ಟರ ಮಟ್ಟಿಗೆ ಜವರಾಯನ ಅಟ್ಟಹಾಸ ಕರುನಾಡಿನಲ್ಲಿ ಹೆಚ್ಚಾಗ್ತಾ ಇದೆ. ಇದೇ ರೀತಿಯಾಗಿ ಮುಂದಿನ 3-4 ದಿನಗಳ ಕಾಲ ಮಳೆ ಇರುತ್ತೆ. ಹಾಗಾಗಿ ಎಲ್ಲರೂ ಕೂಡ ಬಹಳ ಜಾಗರೂಕತೆಯಿಂದ ಇದ್ರೆ ಉತ್ತಮ. ಈ ಸಮುದ್ರಗಳಿಗೆ ಮೀನುಗಾರರು ಇಳಿಬೇಡಿ, ಮೀನನ್ನ ಹಿಡಿಯೋದಕ್ಕೆ ಹೋಗಬೇಡಿ, ನದಿಯ ತಟಗಳಿಗೆ ಹೋಗಬೇಡಿ. ಹಾಗೆ ಈ ಕರೆಂಟ್ ಕಂಬಗಳ ಅಕ್ಕಪಕ್ಕ ನಿಲ್ಲೋದನ್ನ ಬಿಟ್ಬಿಡಿ. ಮಳೆ ಬಂತು ಅಂದ್ರೆ ಸಾಕು ಕರೆಂಟ್ ಕಂಬವನ್ನ ಕೆಲವೊಂದು ಮಕ್ಕಳು ಗೊತ್ತಿರೋದಿಲ್ಲ. ಮಳೆ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಮಕ್ಕಳು ಕರೆಂಟ್ ಕಂಬವನ್ನ ಇಟ್ಕೊಂಡು ಆಟ ಆಡ್ತಾ ಇರ್ತಾರೆ. ಅದನ್ನ ನಿಜಕ್ಕೂ ಕೂಡ ತಪ್ಪಿಸಿ. ಇತ್ತ ಮರಗಳು ಕೂಡ ಧರೆಗೆ ಉರುಳ್ತಾ ಇದೆ. ಮಳೆ ಬಂದಂತಹ ಸಂದರ್ಭದಲ್ಲಿ ಬರ್ತಾ ಇದೆ ಅನ್ನುವಂಥ ಸಂದರ್ಭದಲ್ಲಿ ಆಸರೆಗಾಗಿ ಮರದ ಕೆಳಗೆ ನಿಲ್ಲೋದನ್ನ ಬಿಟ್ಬಿಡಿ. ಯಾವ ಸಂದರ್ಭದಲ್ಲಿ ಮರ ಧರೆಗೆ ಉರುಳುತ್ತೆ ಅಂತ ಕೂಡ ನಾವು ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಗಮನಿಸ್ತಾ ಇದ್ದೀರಾ, ಇತ್ತ ಒಂದು ಕಡೆ ಮಲೆನಾಡು ಭಾಗದಲ್ಲಿ ಚಿಕ್ಕಮಗಳೂರು, ಹಾಸನ ಜಿಲ್ಲೆಗಳಲ್ಲಿ ಯಾವ ರೀತಿ ಜನರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ. ಅವರಿಗೆ ಕಟ್ಟಿಕೊಂಡಂತಹ ಸೂರು, ಆ ಗೂಡು ಕೂಡ ಈಗ ಇಲ್ಲ. ಎಲ್ಲ ಮನೆಗಳು ಕೂಡ ಜಲಾವೃತ ಆಗ್ತಾ ಇದೆ, ನೆಲಸಮ ಆಗ್ತಾ ಇದೆ. ಜನಜೀವನ ನಿಜಕ್ಕೂ ಕೂಡ ಅಸ್ತವ್ಯಸ್ತವಾಗ್ತಾ ಇದೆ. ಜನರು ಹಿಡಿ ಶಾಪವನ್ನ ಹಾಕ್ತಾ ಇದ್ದಾರೆ ಮಳೆರಾಯನಿಗೆ. ಈ ಹಿಂದೆ ಬರಗಾಲ ಇತ್ತು, ಮಳೆರಾಯನ ಆಗಮನಕ್ಕಾಗಿ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತಾ ಇದ್ವಿ. ಎಸ್ ರೈಟ್, ಇಲ್ಲ ಅಂತ ಹೇಳಲ್ಲ. ಬಟ್ ಮಳೆರಾಯನ ಕೃಪೆ ಹೇಗಿದೆ ಅಂತಂದ್ರೆ ಬೇಡದವರ ಮನೆಯೆಲ್ಲ ಹಾಳಾಗೋಂಗೆ ಬರ್ತಾ ಇದೆ. ಜನರು ಈಗ ಮಳೆ ಬರೋದೇ ಬೇಡ, ನಿಂತು ಬಿಡುವಂತೆ ಈಗ ಪ್ರಾರ್ಥನೆಗೆ ಬಿದ್ದಿದ್ದಾರೆ. ಆ ರೀತಿಯಾದಂತಹ ಪರಿಸ್ಥಿತಿ ಈಗ ಕರ್ನಾಟಕದಲ್ಲಿ ಇರುವಂಥದ್ದು. ಒಟ್ಟಾರೆಯಾಗಿ ಇನ್ನು ಏನೇನೆಲ್ಲ ಅನಾಹುತ ಆಗುತ್ತೋ ಏನೋ ಗೊತ್ತಿಲ್ಲ. ಬಟ್ ಜನರು ಮಾತ್ರ ಮುಂಜಾಗ್ರತಾ ಕ್ರಮವನ್ನ ನೀವೇ ತಗೋಬೇಕು. ಯಾರೂ ಬಂದು ನಿಮಗೆ ಹಂಗಿರಿ ಅಂತ ಹೇಳೋದಿಲ್ಲ. ಯಾಕಂದ್ರೆ ಮಳೆ ಹೆಚ್ಚಾಗ್ತಾ ಇರೋದ್ರಿಂದ ತಮ್ಮ ಮನೆಗಳಲ್ಲಿ ತಾವು ಸೇಫ್ ಆಗಿದ್ರೆ ಉತ್ತಮ. ಹೊರಗಡೆ ಹೋಗಿ ಅನಾಹುತಕ್ಕೆ ಈಡಾಗ ಬದಲು ತಮ್ಮ ಮನೆಯಲ್ಲಿ ತಾವು ಬೆಚ್ಚಗಿದ್ರೆ ಬಹಳ ಸೂಕ್ತ ಅಂತಾನೆ ಹೇಳಬಹುದು.